ಯಾರೂ ಸಹಿತ ನಿಮ್ಮ ಕೈಲಾಗದಿದ್ರೆ ತಂದಿಲ್ಲಿ ಗೋಶಾಲೆಗೆ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಅದನ್ನು ಕಸಾಯಖಾನೆ ಕಳಿಸ್ಬೇಡಿ. ಈ ಒಂದು ಕ್ಷೇತ್ರದಲ್ಲಿ ನಿಮಗೋಸ್ಕರ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿದಿರಿ. ಪ್ರತಿಯೊಬ್ಬರು ಸಹಿತ ನಿಮ್ಮ ಕೈಲಾದಷ್ಟು ಎಲ್ಲೇ ಇರಲಿ ಸಹಿತ ನಿಮ್ಗೆ ಗೊತ್ತಿರೋರು ಯಾರು ಏನಾದರೂ ಸಹಿತ ಹಸುಗಳನ್ನ ತಂದು ಬಿಡಿ. ಎಲ್ಲನ ಅನಾಥವಾಗಿ ಅಂಗವಿಕಲ ಕೈ ಕಾಲು ಮುರ್ಕೊಂಡಿರ್ತವೆ, ಅನಾರೋಗ್ಯದಿಂದ ಬಳಲ್ತಾ ಇರ್ತವೆ ಅಂಥವು ಯಾವಿದ್ರೂ ಸಹಿತ ಈ ಒಂದು ಗೋಶಾಲೆಗೆ ತಂದುಬಿಡಿ. ನಾವು ಅದನ್ನು ಆರೈಕೆ ಮಾಡ್ತೀವಿ. ಸಣ್ಣ ಕರುಗಳನ್ನೆಲ್ಲ ಕೊಯ್ದು ತಿಂದುಬಿಡ್ತಾರೆ ಸರ್, ದರಿದ್ರದು. ಅವ್ರಿಗೆ ನಾವು ಅವ್ರು ತಿನ್ನೋದಕ್ಕೆ ಕರ್ಮ ಬರಲ್ಲ, ನಾವು ಅದನ್ನು ಕೊಡ್ತಿರಲ್ಲ ಅವ್ರು ತಿನ್ನೋದಕ್ಕೆ, ಆ ಕರ್ಮದ ಫಲ ನಾವು ತಿಂತೀವಿ. ಯಾವುದೇ ಕಾರಣಕ್ಕೂ ನಾವು ಅದನ್ನು ಆ ಸಂತತಿನ ಬೆಳೆಸಬೇಕು ಹೊರತು ಅಳಿಸಬಾರ್ದು. ನಿಮಗೆ ಅದನ್ನು ಮೇಯಿಸೋದಕ್ಕೆ ಕಷ್ಟ ಆದರೆ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ತಗೊಂಬಂದು ಈ ಒಂದು ಕ್ಷೇತ್ರದಲ್ಲಿ ಬಿಟ್ಬಿಡಿ. ನಾವು ಅದನ್ನು ಬೆಳೆಸ್ಕೊಳ್ತೀರಿ. ಅದು ಇರೋ ತನಕ ಈ ಭೂಮಿ ಮೇಲೆ ಅದಕ್ಕೆ ಆಯುಸ್ಸಿರೋ ತನಕ ಅದು ಈ ಒಂದು ಕ್ಷೇತ್ರದಲ್ಲಿ ಇರ್ತದೆ. ನಿಮ್ಗೆ ಯಾವಾಗ ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ತಾ ಇರ್ಬೋದು. ನಮ್ಮಿಂದ ಮೇಯಿಸೋದಕ್ಕಾಗಲ್ಲ, ನಮ್ಗೆ ಅದರಿಂದ ಏನು ಬೆನಿಫಿಟ್ ಇಲ್ಲ, ನಮ್ಗೆ ಆಗಲ್ಲ, ನಮ್ಗೆ ಬೇಕಾಗಿಲ್ಲ ಅಂತಾರೋ ತಂದು ಈ ಒಂದು ಗೋಶಾಲೆಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಡಿ. ಗುರುಗಳೇ ಹೇಳಿ, ಇವತ್ತು ಗೋಶಾಲೆ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಗೋಶಾಲೆ ಬಗ್ಗೆ ಹೇಳೋದಾದ್ರೆ ಗುರುಗಳೇ. ಸರ್, ಗೋಶಾಲೆ ಸ್ಟಾರ್ಟ್ ಮಾಡಿ ನಾವು ಸುಮಾರು ಒಂದು 2 ವರ್ಷ ಮೇಲೆ ಆಯಿತು.